ಸ್ನೇಹಿತರೆ, ಇಂದು ಜುಲೈ 29ನೇ ತಾರೀಕು ಬುಧವಾರದ ದಿನ. ಸ್ನೇಹಿತರೆ, ಈ ದಿನ ಗುರು ಪೌರ್ಣಮಿ ಇದೆ. ಪರಮ ಪವಿತ್ರವಾದಂಥ ದಿನ. ಈ ದಿನ ಉಪ್ಪಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. ಸಾಲ ಬಾಧೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಋಣಮುಕ್ತರಾಗ್ತೀರಾ. ಉಪ್ಪಿನಿಂದ ಈ ಚಿಕ್ಕ ಪರಿಹಾರ ನಿಮಗೆ ಸಕಲ ಸಮೃದ್ಧಿಯನ್ನು ತಂದುಕೊಡುತ್ತೆ, ಐಶ್ವರ್ಯವನ್ನು ತಂದುಕೊಡುತ್ತೆ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಈ ಒಂದು ಪೌರ್ಣಮಿ ಪರಮ ಪವಿತ್ರವಾದಂಥದ್ದು. ಬುಧನ ಅನುಗ್ರಹದ ಜೊತೆಗೆ ಗುರುವಿನ ಅನುಗ್ರಹ ಕೂಡ ಲಭಿಸುವಂತಹ ಅದ್ಭುತವಾದಂತಹ ದಿನ. ಸ್ನೇಹಿತರೆ, ಈ ದಿನ ನಿಮ್ಮ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಳೋದಕ್ಕೆ ಈ ದಿನ ಉಪ್ಪಿನಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ರಾತ್ರಿ ಮಲಗುವವರೆಗೆ ಅಂದರೆ ಆ ವೇಳೆಯ ಒಳಗಡೆ ಯಾವಾಗ ಬೇಕಾದರೂ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು. ಸ್ನೇಹಿತರೆ, ರಾತ್ರಿ ನೀವು ಇನ್ನೇನು ಮಲ್ಕೋತೀರಾ ಅನ್ನುವಾಗ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಸ್ನೇಹಿತರೆ, ಬಹಳ ಸರಳವಾದಂಥ ಪರಿಹಾರ. ಸ್ನೇಹಿತರೆ, ಈ ಒಂದು ಪರಿಹಾರದಿಂದ ನಿಮ್ಮಲ್ಲಿರುವಂತಹ ಎಲ್ಲ ಸಾಲಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಋಣಮುಕ್ತರಾಗ್ತೀರಾ. ಸ್ನೇಹಿತರೆ, ಸಮಸ್ಯೆಗಳು ಅನ್ನೋದು ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿರುತ್ತೆ. ಅದರಲ್ಲೂ ಆರ್ಥಿಕ ಸಂಕಷ್ಟಗಳು ಬಂದ್ಬಿಡ್ತು ಅಂತಂದರೆ ನಾವು ದಿನದಿಂದ ದಿನಕ್ಕೆ ಕುಂಠಿತವಾಗಿಬಿಡ್ತೀವಿ. ಎಲ್ಲದರಲ್ಲೂ ಕೂಡ ನಮಗೆ ಸಮಸ್ಯೆಗಳು, ತಿನ್ನುವ ಅನ್ನಕ್ಕೂ ಕೂಡ ಕೊರತೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸ್ನೇಹಿತರೆ, ಆರ್ಥಿಕ ಅಭಿವೃದ್ಧಿ ಆಗಬೇಕು, ಮಾಡಿರುವಂಥ ಸಾಲಗಳೆಲ್ಲ ತೀರಬೇಕು ಅಂತಂದರೆ ಈ ಉಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಾಲವಿರುತ್ತೆ. ಒಂದಷ್ಟು ಜನರಿಗೆ ದೊಡ್ಡ ಮಟ್ಟದಲ್ಲಿ ಸಾಲ ಇರುತ್ತೆ, ಕೈ ಸಾಲಗಳಿರುತ್ತೆ, ಬ್ಯಾಂಕ್ ಸಾಲಗಳಿರುತ್ತೆ, ಮನೆ ಮೇಲೆ ಸಾಲಗಳಿರುತ್ತೆ, ಇಲ್ಲ ಬಡ್ಡಿ ಸಾಲಗಳಿರುತ್ತೆ, ಚಕ್ರ ಬಡ್ಡಿ, ಹೀಗೆ ಅನೇಕ ರೀತಿಯ ಸಾಲಗಳಿರುತ್ತೆ. ಮನೆಗೆ ತೆಗೆದುಕೊಂಡು ಬಂದಿರುವಂಥ ವಸ್ತುಗಳ ಮೇಲೆ EMI ಸಾಲಗಳಿರ್ಬೋದು, ಕ್ರೆಡಿಟ್ ಕಾರ್ಡ್ ಸಾಲಗಳಿರ್ಬೋದು, ಹೀಗೆ ಅನೇಕ ರೀತಿಯ ಸಾಲಗಳು ನಿಮಗೆ ಜೀವನದಲ್ಲಿ ಬಾಧಿಸ್ತಾ ಇರುತ್ತೆ. ಸಾಲ ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಬಿಡುಗಾಸು ನಿಲ್ತಾ ಇಲ್ಲ. ಬಂದ ಹಣ ಬಂದ ಹಾಗೆ ಆಗುತ್ತೆ, ಹೋಗುತ್ತೆ. ಹಾಗೆ ಆ ಹಣ ಸಾಕಾಗದೆ ಮತ್ತೆ ಮತ್ತೆ ಸಾಲ ಮಾಡುವಂಥ ಪ್ರಮೇಯ ಬರ್ತಾ ಇದೆ. ಏನೋ ಆಕಸ್ಮಿಕವಾಗಿ ಏನಾದರೂ ದುರ್ಘಟನೆಗಳಾಗುವಂಥದ್ದು, ಅನಾರೋಗ್ಯ ಸಮಸ್ಯೆಗಳಾಗುವಂಥದ್ದು, ಆಕ್ಸಿಡೆಂಟ್ಗಳಾಗುವಂಥದ್ದು, ಏನೋ ಒಂದು ದೊಡ್ಡ ಮಟ್ಟದ ಸಮಸ್ಯೆಗಳು ನಿಮಗೆ ಬಂದೊದಗಿ ಮತ್ತೆ ನೀವು ಸಾಲಕ್ಕೆ ಗುರಿಯಾಗುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಸ್ನೇಹಿತರೆ, ಒಂದಷ್ಟು ಜನ ಐಷಾರಾಮಿ ಬದುಕಿಗಾಗಿ ಸಾಲ ಮಾಡಿದರೆ, ಒಂದಷ್ಟು ಜನ ತಮ್ಮ ಜೀವನವನ್ನು ನಡೆಸೋದಕ್ಕೆ ಸಾಲ ಮಾಡ್ತಾರೆ, ಒಂದಷ್ಟು ಜನ ತಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಲ ಮಾಡ್ತಾರೆ. ಸ್ನೇಹಿತರೆ, ಸಾಲ ಅನ್ನೋದು ಮನುಷ್ಯನಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಸಾಲಗಳು ಇದ್ದೇ ಇರುತ್ತೆ, ಅನುಭವಿಸ್ತಾನೆ ಇರ್ತಾರೆ. ಯಾವ ವ್ಯಕ್ತಿ ಸಾಲವಿರೋದಿಲ್ಲವೋ ಅವನೇ ಅದೃಷ್ಟವಂತ, ಅವನೇ ನೆಮ್ಮದಿಯುತವಾದಂಥ ಬದುಕನ್ನು ಬದುಕೋದಕ್ಕೆ ಸಾಧ್ಯ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಇರೋದಕ್ಕೆ ಒಂದು ಮನೆ, ನೆಮ್ಮದಿಯಾಗಿ ತಿನ್ನೋದಕ್ಕೆ ಒಂದಷ್ಟು ಅನ್ನ ಇದ್ದರೆ ಸಾಕು. ಯಾವುದೇ ಸಾಲ ಸೂಲವಿಲ್ಲದೆ ನೆಮ್ಮದಿಯಾಗಿ ಬದುಕಬೇಕು ಅಂತ ಯೋಚನೆ ಮಾಡುವಂಥವರು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ದಿನ ಉಪ್ಪನ್ನು ಕೊಂಡು ತನ್ನಿ. ಆ ಉಪ್ಪನ್ನು ಕೊಂಡು ತಂದು ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಟು ಅದರ ಮೇಲೆ ಒಂದು ಸ್ವಲ್ಪ ಪುಷ್ಪವನ್ನು ಇಟ್ಟು ನಮಸ್ಕರಿಸ್ಕೊಳ್ಳಿ. ಸ್ನೇಹಿತರೆ, ಅನಂತರವಾಗಿ ಈ ಉಪ್ಪನ್ನು ತೆಗೆದುಕೊಂಡು ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು. ಸ್ನೇಹಿತರೆ, ತುಂಬ ಸುಲಭವಾದಂಥ ಪರಿಹಾರ. ಇದಕ್ಕೆ ಬೇಕಾಗಿರೋದು ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ. ಆಹಾರದ ರುಚಿಯನ್ನು ಹೆಚ್ಚಿಸೋದಕ್ಕೆ ಕಲ್ಲುಪ್ಪು ಎಷ್ಟು ಬಹಳ ಮುಖ್ಯವೋ ಅದೇ ರೀತಿಯಲ್ಲಿ ಈ ಥರ ತಂತ್ರಗಾರಿಕೆಗಳನ್ನು ಮಾಡ್ಕೊಳ್ಳೋದಕ್ಕೆ, ನಮ್ಗೆ ಬಂದಿರುವಂಥ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದಕ್ಕೆ, ಈ ರೀತಿ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ, ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳನ್ನು ಹೊರ ಹಾಕೋದಕ್ಕೆ, ಕಣ್ದೃಷ್ಟಿಗಳನ್ನು ಹೊರ ಹಾಕೋದಕ್ಕೆ ಈ ಉಪ್ಪು ಬಹಳ ಸಹಕಾರಿಯಾಗುತ್ತೆ. ಸ್ನೇಹಿತರೆ, ಉಪ್ಪು ಸಮುದ್ರ ಮಂಥನದ ಸಂದರ್ಭದಲ್ಲಿ ಜನಿಸಿದ್ದಂಥದ್ದು. ಲಕ್ಷ್ಮೀ ದೇವಿಯ ಜೊತೆಗೆ ಜನಿಸಿರೋದ್ರಿಂದ ಲಕ್ಷ್ಮಿಯ ಸಹೋದರ ಸಮಾನ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಹಾಗಾಗಿ ಈ ಉಪ್ಪಿನ ಪರಿಹಾರ ನಿಮ್ಮ ಸಾಲ ಬಾಧೆಗಳನ್ನು ನಿವಾರಣೆ ಮಾಡುವುದರ ಜೊತೆಗೆ ಆರ್ಥಿಕ ಸಂಪತ್ತನ್ನು ಹೆಚ್ಚಿಸುತ್ತೆ. ಮನೆಯಲ್ಲಿ ಎಲ್ಲ ರೀತಿಯ ಸುಖ ಸಂಪತ್ತು ಸೌಭಾಗ್ಯಗಳನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಮನೆಯಲ್ಲಿ ಯಾವತ್ತೂ ಕೂಡ ಉಪ್ಪನ್ನು ಖಾಲಿ ಆಗೋದಕ್ಕೆ ಬಿಡಬಾರ್ದು. ಹಾಗೆ ಉಪ್ಪನ್ನು ಯಾರಿಗೂ ಕೂಡ ನಾವು ದಾನವಾಗಿ ಕೊಡಬಾರ್ದು. ಸ್ನೇಹಿತರೆ, ಇದರಿಂದ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತೀವಿ. ಮನೆಯಲ್ಲಿ ದುರಾದೃಷ್ಟಗಳು, ಹಾಗೆ ಮನೆಯಲ್ಲಿ ದಾರಿದ್ರ್ಯಗಳು ಉಂಟಾಗ್ತಾ ಹೋಗುತ್ತೆ. ಹಾಗಾಗಿ ಉಪ್ಪಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಉಪ್ಪು ಇನ್ನೇನು ಖಾಲಿ ಆಗ್ತಾ ಇದೆ ಅನ್ನುವಾಗಲೇ ಉಪ್ಪನ್ನು ಕೊಂಡು ಆ ಉಪ್ಪನ್ನು ನೀವು ಭರ್ತಿ ಮಾಡಿ. ಅದರಲ್ಲೂ ಶುಕ್ರವಾರದ ದಿನ ಉಪ್ಪನ್ನು ಕೊಂಡ್ರೆ ತುಂಬಾ ಒಳಿತನ್ನು
ಕಂಡುಕೊಳ್ತೀರಾ. ಬೆಳಗ್ಗೆ 6ರಿಂದ 7 ಗಂಟೆ ಶುಕ್ರ ದಿಸೆ ನಡೀತಿರುತ್ತೆ. ಆ ಸಮಯದಲ್ಲಿ ಉಪ್ಪನ್ನ ಕೊಂಡು ತಂದ್ರಿ ಅಂತಂದರೆ ಮನೆಗೆ ಲಕ್ಷ್ಮೀ ಸಮೇತವಾಗಿ ಉಪ್ಪಿನ ಜೊತೆ ಬಂದು ನೆಲೆಯೂರ್ತಾಳೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ಇದನ್ನು ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಸಾಲ ಬಾಧೆಗಳು, ಋಣಬಾಧೆಗಳ ನಿವಾರಣೆಗಾಗಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಸ್ನೇಹಿತರೆ ಬಹಳ ಸುಲಭವಾದಂಥ ಪರಿಹಾರ ಸ್ನೇಹಿತರೆ ಇದು. ಇದಕ್ಕೆ ಬೇಕಾಗಿರುವಂಥದ್ದು ಸ್ನೇಹಿತರೆ ಕಲ್ಲುಪ್ಪು, ಹಾಗೆ ಅದರ ಜೊತೆಗೆ ಯಾವುದಾದ್ರೂ ಒಂದು ಮಣ್ಣಿನ ಪ್ಲೇಟ್ ಆಗಿರ್ಬೋದು ಅಥವಾ ಯಾವುದಾದ್ರೂ ತಾಮ್ರದ ಪ್ಲೇಟು, ಹಿತ್ತಾಳೆ ಪ್ಲೇಟು ಇದನ್ನು ತೆಗೆದುಕೊಳ್ಳೋದು. ಯಾವುದೂ ಇಲ್ಲ ಅಂದರೆ ಯೋಚಿಸ್ಬೇಡಿ ಸ್ನೇಹಿತರೆ, ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಒಂದು ಕರ್ಚೀಫು ಅಗಲವಾಗಿರುವಂಥ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ. ಇದಕ್ಕೆ ಬೇಕಾಗಿರೋದು ಕಲ್ಲುಪ್ಪು ಸ್ನೇಹಿತರೆ. ಕಲ್ಲುಪ್ಪನ್ನು ಆ ಒಂದು ಮಣ್ಣಿನ ಪ್ಲೇಟು ಅಥವಾ ತಾಮ್ರ, ಹಿತ್ತಾಳೆ ಪ್ಲೇಟು ಅಥವಾ ಕೆಂಪು ಬಟ್ಟೆ ಅದರಲ್ಲಿ ನೀವು ಒಂದು ಬೊಗಸೆಯಲ್ಲಿ ಕಲ್ಲುಪ್ಪನ್ನು ಆ ಬೊಗಸೆಯಲ್ಲಿ ಹಿಡಿದುಕೊಂಡು ಸಾಲ ಬಾಧೆ ನಿವಾರಣೆಗಾಗಿ ಈ ತಂತ್ರವನ್ನು ಮಾಡ್ತಾ ಇದ್ದೀನಿ ತಾಯಿ. ಮಹಾಲಕ್ಷ್ಮಿ ಅನುಗ್ರಹವಾಗಲಿ, ಸದಾಕಾಲ ನಮಗೆ ಹಣಕಾಸು ವೃದ್ಧಿಯಾಗಲಿ, ಸದಾಕಾಲ ನಮ್ಮ ಮನೆಯಲ್ಲಿ ಧನಾಭಿವೃದ್ಧಿ ಆಗಲಿ, ಹಾಗೆ ಸಾಲ ಬಾಧೆಗಳು ನಿವಾರಣೆ ಆಗಲಿ, ಋಣಬಾಧೆಯಿಂದ ಮುಕ್ತಿ ಹೊಂದೋ ಥರ ಮಾಡು ತಾಯಿ ಅಂತ ನೀವು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಮನಸ್ಸಿನಲ್ಲಿ ನೆನೆದು ಆ ಬೊಕ್ಸೆಯಲ್ಲಿರುವಂಥ ಕಲ್ಲುಪ್ಪನ್ನು ತೆಗೆದು ಆ ಒಂದು ಪ್ಲೇಟಲ್ಲಿ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಆ ಪ್ಲೇಟಲ್ಲಿ ಹಾಕ್ಬಿಟ್ಟು ಸ್ನೇಹಿತರೆ ಅದರ ಮೇಲೆ ಸ್ವಲ್ಪ ಗಂಧವನ್ನು ಹಾಕಿ, ಸ್ವಲ್ಪ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಸ್ನೇಹಿತರೆ. ಸುಗಂಧ ಏನು ಬರುತ್ತೆ, ಗಂಧ ಬರುತ್ತಲ್ವ ಸ್ನೇಹಿತರೆ, ಅದನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ಅರಿಶಿನ ಕುಂಕುಮವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಹಾಗೆ ಅದ್ರ ಮೇಲೆ ಒಂದೇ ಒಂದು ಸ್ಪೂನಷ್ಟು ನೀವು ಕಪ್ಪು ಸಾಸಿವೆಯನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ. ಈ ಕಪ್ಪು ಸಾಸಿವೆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಸಾಲ ಬಾಧೆಗಳನ್ನು ನಿವಾರಣೆ ಮಾಡುತ್ತೆ, ಹಣಕಾಸನ್ನು ವೃದ್ಧಿಸುತ್ತೆ ಸ್ನೇಹಿತರೆ. ಹಾಗೆ ಇದರ ಮೇಲೆ 1 ರು ನಾಣ್ಯವನ್ನು ಇಡಬೇಕಾಗುತ್ತೆ. ಕಲ್ಲುಪ್ಪು, ಹಾಗೆ ಅದರ ಮೇಲೆ ಸ್ವಲ್ಪ ಗಂಧ, ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಹಾಗೆ ಇದರ ಜೊತೆಗೆ 1 ಸ್ಪೂನಷ್ಟು ಸಾಸಿವೆ, ಹಾಗೆ 1 ರು ನಾಣ್ಯ. ಈ 1 ರು ನಾಣ್ಯವನ್ನು ಲಕ್ಷ್ಮೀ ಸ್ವರೂಪವಾಗಿ ಹಣಕಾಸು ವೃದ್ಧಿಗಾಗಿ ಮಾಡಿಕೊಳ್ಳುವಂಥದ್ದು, ಹಣಕ್ಕೆ ಬಂದಿರುವಂಥ ದೋಷಗಳ ನಿವಾರಣೆಗಾಗಿ ಮಾಡಿಕೊಳ್ಳುವಂಥದ್ದು. ಈ ಪ್ರಕಾರದಲ್ಲಿ ನೀವು ಆ ಪ್ಲೇಟಲ್ಲಿ ಆ 1 ರು ನಾಣ್ಯವನ್ನು ಕೂಡ ಇಟ್ಟು ಕಲ್ಲುಪ್ಪಿನ ಮೇಲೆ ಬೇಡಿಕೊಂಡು ಅನಂತರವಾಗಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಇಟ್ಕೊಳ್ಳಿ. ಬೆಳಗ್ಗೆಯಿಂದ ನೀವು ರಾತ್ರಿ ನೀವು ಮಲಗೋ ಒಳಗಡೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಯಾವುದಾದ್ರೂ ಒಂದು ಮೂಲೆಯಲ್ಲೋ ಅಥವಾ ಎಲ್ಲಾದ್ರೂ ಮೇಲೆ ಎತ್ತರವಾಗಿರುವಂಥ ಪ್ರದೇಶದಲ್ಲಿ ಯಾವುದೇ ಮಕ್ಕಳು ಕೈಗೆ ಸಿಗದೆ ಇರೋಂಗೆ, ಯಾರ ಕೈ ಕಾಲಿಗೂ ಸಿಗದೆ ಇರೋ ಥರ ನೋಡಿಕೊಂಡು ಅದನ್ನು ಒಂದು ಜಾಗದಲ್ಲಿ ಇಡಬೇಕಾಗುತ್ತೆ. ಇಟ್ಟ ನಂತರ ಅದನ್ನು ನೀವು ಮರುದಿನ ಅದನ್ನು ತೆಗಿಬೇಕಾಗುತ್ತೆ. ಮರುದಿನ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ನದಿ ಇದ್ದರೆ ಅಥವಾ ಕೆರೆ ಇದ್ದರೆ, ಬಾವಿ ಇದ್ದರೆ ಆ ಕಲ್ಲುಪ್ಪನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿ ಬಿಡಬೇಕಾಗುತ್ತೆ. ಇನ್ನು ಅದರಲ್ಲಿ ಇರುವಂಥ 1 ರು ನಾಣ್ಯವನ್ನು ಸ್ನೇಹಿತರೆ ನೀವು ಇದನ್ನು ದೇವಾಲಯದ ಉಂಡಿಯಲ್ಲಿ ಹಾಕ್ಬೋದು ಅಥವಾ ಯಾರಿಗಾದರೂ ನೀವು ದಾನವಾಗಿ ಕೂಡ ಕೊಡ್ಬೋದು ಸ್ನೇಹಿತರೆ. ಯಾವುದಾದ್ರು ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಬೇಕಾದರೂ ಕೊಡಿಸ್ಬೋದು. ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸಂಪೂರ್ಣ ಸಾಲಗಳು ನಿವಾರಣೆ ಆಗುತ್ತೆ. ಯಾವುದೋ ಒಂದು ಮೂಲದಿಂದ ಧನಾಗಮನವಾಗುತ್ತೆ. ಸಾಲವನ್ನು ತೀರಿಸುವಂತಹ ಒಂದು ಯೋಗ ನಿಮಗೆ ಕೂಡಿ ಬರುತ್ತೆ. ಅದರ ಜೊತೆಗೆ ಧನಪ್ರಾಪ್ತಿ ಯೋಗ ಕೂಡ ಕೂಡಿ ಬರುತ್ತೆ. ಹಣಕಾಸು ವೃದ್ಧಿಯಾಗುತ್ತೆ. ಹಣಕ್ಕೆ ಬಂದಿರುವಂಥ ಅಡೆತಡೆಗಳು, ಹಣಕ್ಕೆ ಬಂದಿರುವಂಥ ಸಂಕಷ್ಟಗಳು ದೂರವಾಗುತ್ತೆ ಸ್ನೇಹಿತರೆ ಈ ಕಲ್ಲುಪ್ಪಿನ ಪರಿಹಾರ. ಈ ಪ್ರಕಾರದಲ್ಲಿ ನದಿ, ಕೆರೆ ಯಾವುದೂ ಇಲ್ಲ ಅಂದರೆ ನೀವು ಇದನ್ನು ನಿಮ್ಮ ಮನೆಯಲ್ಲೇ ಒಂದು ಬಕೆಟಲ್ಲಿ ಹಾಕಿ ಅದು ಸಂಪೂರ್ಣವಾಗಿ ಕರಗಿದ ನಂತರ ಯಾವುದಾದ್ರೂ ಹಸಿರು ಗಿಡಕ್ಕೆ ಚೆಲ್ಬೋದು ಅಥವಾ ಸಿಂಕಿನಲ್ಲಿ ಹಾಕ್ಬಿಟ್ಟು ನೀರನ್ನು ಆನ್ ಮಾಡಿಬಿಟ್ರೆ ಸಂಪೂರ್ಣ ಕರಗಿ ಹೋಗುತ್ತೆ. ಅಥವಾ ಯಾವುದಾದ್ರೂ ಡ್ರೈನೇಜಲ್ಲಿ ಕೂಡ ಹಾಕ್ಕೋಬೋದು. ಇಷ್ಟೇ ಮಾಡ್ಕೋಬೇಕಾಗಿರೋದು ಸ್ನೇಹಿತರೆ. ಈ ಥರ ಮಾಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಂದ ಹೊರಬರ್ತೀರಾ. ಸಾಲ ಬಾಧೆ, ಋಣಬಾಧೆಗಳಿಂದ ಹೊರಬರ್ತೀರಾ. ಬಹಳ ಸುಲಭವಾದಂಥ ಪರಿಹಾರ. ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.